ಚಾ ಯಾರಿಗೆ ಇಷ್ಟ ಅಂತ ಕೇಸಿಂದ್ರೆ ಕಮೆಂಟ್ನಾಗ ಹೇಳ್ರಿ. ನಾನು ಚಾ ಎಲ್ಲರಿಗೂ ಇಷ್ಟ. ಇವ ನೋಡ್ರಿ ಎದ್ರಪ್ಲೆ ಕೆಲಸ ಮಾಡಕ್ ಕುಂತಾನ ಇವನು. ಈಗ ನಾ ಬಡ ಚಾ ಕುಡ್ಕೇಸನ ಸ್ನಾನ ಮಾಡ್ಕೋತ ನೋಡ್ರಿ. ಈಗ ಉಳ್ಳಾಗಡ್ಡಿ ಟಮಾಟೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳತ್ತೀನಿ. ಬಡಬಡಿಗೆ ಫ್ರೈ ಆಗೋಣ. ಇದು ತೊಳೆದು ಕೇಸಿಂದ್ರೆ ಅದ್ರಾಗ ಹಾಕ್ಬಿಡ್ತೀನಿ. ಕೊತ್ತಂಬರಿ ಹಿಂಡಿನೂ ಇಟ್ಕೊಂಡೀನಿ. ಕೆಲಸ ನಮ್ಮ ಮನೆಗೆ ಬರೀ ಕೆಲಸ. ಬಾಯಿಲೆ ಮಾಡಪ್ಲಿಲ್ರಿ, ಕೈಲೇ ಮಾಡಪ್ಲಿ ಅದ ರೀ ನಂಬಲ್ಲಿ. ये कौन है? ये कहाँ से आई है? जहाँ जाती है वहाँ बिल्ली मिल जाती है इसको. फ्रेंड्स ये मम्मी सुसला तिल्ला तड़ कुछ के पीछे का पता है वो चीज़ है ना, वो मस्त दिखती है एचडी में. इवन नोट ಹೊರಗೆ ನಿಂತ್ಕೊಂಡು ಮಾತಾಡೋದನ್ನ ಸಂತೋಷ. ಛೇ 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 ಅವ ಬೆಡ್ಡುಕೊಂಡು ನೋಡ್ಕೊ. ಸರಿ 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 ಗೊತ್ತಾ ಅಂದ್ರೆ ಮಟ್ ಮಧ್ಯಾಹ್ನದಾಗ ಹೋಲತ್ತಿನ ಸಾಕ್ಷಿ ಮನಿಗೆ ಬರ್ರಿಗ ರೂಮ್ಸ ಕುಡ್ಯಾಮಿ. मुझे मैं अगर से ऑयल मसाज कराऊंगी तो पूरा दिन ಗೆಸ್ ಮಾಡ್ರಿ ಫಂಕ್ಷನ್. ಗೆಸ್ ಮಾಡ್ರಿ ಫ್ರೆಂಡ್ಸ್ ಯಾವ ಫಂಕ್ಷನಿಗೆ ಹೋಲತ್ತೀನಿ ಎಲ್ಲಿ ನಿದ್ದೆ ಉಂಟದು. ಫ್ರೆಂಡ್ಸ್ ಈಗ ಚಾ ರೆಡಿ ಆಗ್ಯದ ನೋಡ್ರಿ. ಈಗ ಚಾ ಕುಡಿಯಮ್ಮಿ. 4 ಜನ ಇತ್ತು ಮನೆಗೆ ಇದ್ದೀವಿ ನೋಡ್ರಿ. ಚಿಕ್ಕು ಮಿಕ್ಕೊಂದು छुट्टी ಅದ, ಸಂತೋಷ ಭೀ छुट्टी ಅದ. ಬರ್ರಿ ಚಾ ಕುಡಿಯಮ್ಮ. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್. ಸೊ ಬರ್ರಿ ಫ್ರೆಂಡ್ಸ್ ಐತಿ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಸಿದ್ರೆ ನೋಡಮ್ರಿ. ಈಗ ಬಡ ಎಲ್ಲ ಕೆಲಸ ಮುಗಿಸ್ಕೋತೀನಿ. ಯಾಕಂದ್ರೆ ನಾನು ಹೊರಗೆ ಹೋಲತ್ತೀನಿ. ಎಲ್ಲಿಗೆ ಹೋಲತ್ತೀನಿ ಅಂತ ಕೇಸಿ ಕಮೆಂಟ್ ಮಾಡಿರಿ ನೋಡಮ್. ಇವ್ರು 3 ಮಂದಿ ಮನೆಗಿದ್ದಾಗೆ ನನಗೆ ಹೊರಗೆ ಹೋಗೋದಿರ್ತದೆ ರೀ. ಸೊ ಹಿಂಗದ ನೋಡ್ರಿ. ಬರ್ರಿ ಈಗ ಬಡ ಈಗ ಸ್ವಲ್ಪ ಚಾದು ಕುಡ್ದು ಮಾಡಿ ಏನು ಮಾಡಮ್ ಅಂದ್ರೆ ಹೊರಗೆ ಹೋಗೋಣ. ಸಂತೋಷ ಏ ಸಂತೋಷ ಒಳಗೆ ಕೂತ್ ಕೆಲಸ ಮಾಡತ್ತಾನೆ. ಏನು ಮಾಡ್ತಾನೆ ಕಾಲ್ ಅಂತ ನೋಡ್ರಿ ಫ್ರೆಂಡ್ಸ್. ಈಗ ಸುಸ್ಲಾ ಮಾಡತ್ತೀನಿ. ಸಂತೋಷ ಎಲ್ಲ ತನ ಐತೆ ನನ್ನ ಭಾಳ ಕೆಲಸ ಅದ. ಅಂಬಿಕೆಸಿನ ಇರ್ಲಾಕ್ ತೊಗೊತ್ ನಾನೇ ಮಾಡ್ಕೊಳತ್ತೀನಿ. ಶೇಂಗಾ, ಕರಿಬೇವ, ಕೊತ್ತಂಬರಿ, ಪುಟಾಣಿ ಹಿಂಡಿ, ಟಮಾಟೆ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ತೊಗೊಂಡಿನಿ. ಈಗ ಎಣ್ಣೆನೂ ಗರಮ್ ಆಗ್ಯದ. ಈಗ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ಬಡ ಈಗ ನಾ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್. ಹೌದು ಬಡ ಇದು ಎಂದ ಒಮ್ಮೆ ಹೊಲಕ್ಕೆಲ್ಲ ಹೆಂಗೆ ಸುಸ್ಲಾ ಅದಾರು ದೋಸ್ತ. ನಾ ಖರೆ ಹೇಳ್ತೀನಪ್ಪ, ನಿಮ್ಮಿಬ್ಬರ ಮ್ಯಾಗ ಒಂದೊಂದ್ಸಲ ಭಾಳ ಸಿಟ್ಟು ಬರ್ತದೆ. ಸುಸ್ಲಾ ಹಚ್ಲತ್ತಾಳ ಒಮ್ಮೆ ಜಲ್ದಿ. ಸುಸ್ಲಾ ಮಾಡೋಕ್ಕೆ ಟೈಮ್ ಆಗ್ತದೆ ನೋಡಿ ಫ್ರೆಂಡ್ಸ್. ಈಗ ಮಸ್ತ್ ಅನ್ನತ್ತ ಬಿಸಿ ಬಿಸಿ ಸುಸ್ಲಾ ರೆಡಿ ಆಗ್ಯದ ನೋಡು. ನೀವೆಲ್ಲರೂ ಹಾಕ್ಕೊಂಡು ಕೇಸಿಂದ್ರೆ ಊಟ ಮಾಡಿರಿ, ಇದು ನಾಷ್ಟ ಮಾಡಿರಿ. ಓಕೆ ಈಗ ನಾನು ರೆಡಿ ಆಗೀನಿ. ಇವರೆಲ್ಲರೂ ಕೆಲಸ ಮಾಡ್ಕೊಂಡು ಕುಂತಾರ. 2 ದಿವಸ ಸುಸ್ಲಾ ಹಾಕೊಂಡಿನಿ. ಬರ್ರಿ ಹೋಗಮ್ ನೋಡಿ. ಗರ್ಮಿ ಹಂಗಲ್ಲ ಇಲ್ಲಿ ಕೇಳಿ. ಈಗ ಸಂತೋಷ ಅವ್ರಿಬ್ಬರಿಗೆ ಹೋಮ್ವರ್ಕ್ನು ಮಾಡಿಸು ಪ್ಲಸ್ ಅವ್ರಿಬ್ಬರಿಗೆ ನಾಷ್ಟನೂ ಮಾಡಿಸು. ಏನು ಹೇಳ್ತೀನಿ ನಾ ಹೊಲತ್ತೀನಿ ನೋಡು. ನಾ ಬಂದು ಕೇಸಿಂದ್ರೆ ಮಾಡ್ತೀನಿ ನೋಡ್ರಿ. 2 ದಿಗ್ನು ತೊಗೊಂಡಿನಿ. ಏನು ಹೊಲತ್ತೀನಿ ನೋಡು. ಬಾಯ್. मैं फुल बिजी है. हाय कर. इंटरव्यू देने आए हैं. देखो कुछ नहीं आता है बट इंटरव्यू देने आए. मैं तुम सबको ना ये करने ऑब्जर्वेशन में करने आई हूँ मैं. हाँ इसलिए मुझे बुलाया गया है. रेणु मैम भटकती आत्मा हो गई. नमस्ते सर. नमस्ते. मैं आपके बारे में हमेशा बोलती हूँ सर बहुत अप्रिशिएट करते हैं हम लोगों को करके. थैंक यू सर उसके लिए. ನೋಡ್ರಿ ಎಲ್ಲರೂ ಇಲ್ಲಾರ. ಸೊ ನನಗೆ ಕರೆದ್ರೆ ಆ್ಯಸ್ ಅ ವ್ಯಾಲೆಂಟೈನ್ ಆಗಿ ಸೊ ನಾ ಬಂದೀನಿ ನೋಡ್ರಿ. ಈಗ मैं आने नहीं वाली थी. मैं खुश हो गई. हमेशा और मैं तुझे ढूंढ रही थी तब से ना. मैंने बोला ना कैमरा के सामने जाऊंगी तभी देखूंगी है ना. फ्रेंड मिलेगा यार. बेस्ट फ्रेंड यार बेस्ट ही है. ये देख ये देख छोड़ दिया. मेरे पास तो टाइम ही नहीं है. मैं पतली हूँ सच बता. नहीं और निकल गए फिर. इंटरव्यू लेंगे उसके बाद आपको लगेगा और आपको लगेगा कि आप क्योंकि आप जमाना टिपिकल का
साथ में लेके जाती है क्या? हाँ साथ में लेके जाती है बिल्ली. तुम्हारी बिल्लियाँ कैसी है? बढ़िया है ना. मस्त. घर अच्छा लगा मैंने उसका. ಚಿಕ್ಕು ಮಿಕ್ಕು ಬಂದಿದ್ರಿ ಮಜಾದಾಗ. ಬಟ್ ನಾನು ಫಾರ್ಮ್ ತುಂಬೇ ಬಿಟ್ಟಿನಿ ನೋಡ್ರಿ. ಈಗ ಬರ್ರಿ ನಾನು ಕೊಡ್ತೀನಿ ಜಾಬ್ ಇಂಟರ್ವ್ಯೂ. ಚಲೋ मैम मैं भी जॉब दूंगी अब. रेणु मैम फुल बिजी है. चलो दो. हाँ लेकिन मैंने उनको बोल दिया है कि भाई मैं घर जाके आऊँगी बैंगलोर, उसके बाद मैं करूँगी. मैंने उनको बोला. क्या अभी उनका नंबर है, उनका ऑफिस का एड्रेस है, क्या प्रोसीजर है, ये सब चीज़ें लिखा हुआ है. सब चलेंगे साथ में, वरना मुक्का मार मार के वहाँ फेंक दूँगी कोने में. उधर तेरे पीछे ब्लू ड्रम ब्लू ड्रम. ब्लू ड्रम. लैंग्वेज पर्पस सब मेरे को याद करेंगे. वो सर भी बोल रहे जो इंटरव्यू देने आया ना, वो भी बोल रहे आपको इतनी लैंग्वेजेस आते हैं क्या? मैंने बोला हाँ आपकी हिंदी बड़ी अच्छी है ऐसा बोल रहे. मेरे को बोलते आपकी हिंदी बड़ी अच्छी है. हाय करते मनीषा बहुत दिन बाद दिखी. ये लोग कर दिया. वेलकम. बोलो मैम. अब हाय बोलो मैम के लिए. अब बोलो हाय. सबको पता है हमारा बहुत दिनों बाद मिल रहे हैं. थैंक यू मैम. हमारे जॉब फेयर में. हाँ लेकिन सबसे बात है मैम पता कैसा लगता है, फैमिली वाला फील आता है. ऐसा कोई टीचर स्टूडेंट वाली फील बिल्कुल नहीं आती है ना. हाँ 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 सच में बड़ा मन लगता है. सच में बहुत. आप लोग खुद अच्छे हो इसलिए ऐसा. नहीं नहीं मैम आप लोग बहुत अच्छे हैं. आप लोग बहुत अच्छे हैं सच में. आप लोगों की वजह से हम लोग. ओके मैम बाय. ಓ ಹಲೋ. ಈಗ ನನಗೆ ಯಾರು ಅನ್ನೋ ಪ್ಲೇನ ಇಲ್ಲ. ಮನೆಗೆ ಕೂತಿತ್ತ ನನಗ ಸೆಲೆಕ್ಟ್ ಆಗಿ ನಾ ಜಾಬ್ದಾಗ. ಇದು ಮಾಯಾಪುರಿ ಪ್ರೀತಂಪುರ ಎಲ್ಲ ಮತ್ತೆ ನನಗೆ ಯಾವ್ದು ನಿಯರ್ ಬೈ ಬೇಕು ಅದು ಇನ್ನ ಸೆಂಟರ್ ಹೇಳ್ಕೋಬಹುದು. ಲಾಸ್ಟ್ ಮಾಯಾಪುರಿ ಪಾಸ್. ಬಟ್ ಟ್ರೈನಿಂಗ್ ಅದ 10 ದಿನದ ಗುಡ್ಗ. ನಾರೇ ಒಂದು ನೀನು ನನಗೆ ಈಗ ನಿಮ್ಮ ಅಪ್ಪ ನೋಡೋರು ಬಾಯಿ ಬಟ್ಟೆ ಇಟ್ಕೊಂಡು ಯಾಕ ಕರ್ಕೊಂಡು ಹೋಗಲ್ಲ ನನಗೆ. ನಾನು ನನ್ನ ಮನೆಯವ್ರು ಅಲ್ಲೇ ಜಾಬ್ ಮಾಡ್ತಾರ್ರಿ सर अंदर. ओके ओके मैम कोई बात नहीं, आप अपने हस्बैंड के साथ में आया करो अंदर. ಓಕೆ ಅಂದ್ರೆ ಏಕಿಲ್ ಕೇಳು ಹೋಗ ಬರ ಇದಂತಾರೆ ಬಸ್ಸಿನ ಚಾರ್ಜ್ ಅದು ಮೆಟ್ರೋ ಚಾರ್ಜ್ನು ಅವರೇ ಕೊಡ್ತಾರಂತ. ಅದ್ರಾಗ ಇನ್ಕ್ಲೂಡ್ ಅದ ವಿತ್ ಫುಡ್ ವಿತ್ ಸ್ನ್ಯಾಕ್ಸ್ ಎವ್ರಿಥಿಂಗ್ ಈಸ್ ಫುಲ್ಫಿಲ್ 10 days ಅಂತ. ಓಕೆ ಸೊ ನಂದು ಇಂಗ್ಲೀಷ್ ಮಸ್ತ್ ಅದ ಅಂದರು. ನಾ ಫಸ್ಟ್ ಅದಕ್ಕೆ ಮ್ಯಾಮ್ आपको कितने लैंग्वेजेस आते हैं अंदर. ನಾ ಇಷ್ಟು ಲ್ಯಾಂಗ್ವೇಜಸ್ ಬರ್ತದೆ ಏನದಿಯಾ. अच्छा मैम ಅದಕ್ಕೆ मेरा सीट ना ले लो आप. क्या संतोष ए और सर है ना मैम आप मेरा सीट मत ले लेना. ನಂದು ಸರ್ ऐसा कुछ भी नहीं है ಅಂತಂದ್ರೆ. ಬಟ್ ನಾವು ಅವನಿಗೊಂದು ಮಾತು ಹೇಳಿನಿ. ಏನು ಗೊತ್ತದ ಹೇಳ್ತೀನಿ ಅಂದರೆ ಸಂತೋಷ ಒಂದು ಗುಡ್ ನ್ಯೂಸ್ ಅದ. ಏನು ಗೊತ್ತದ ಸೆಲೆಕ್ಟ್ ಆಯ್ತು. ಹಿಂಗೆ ಒಣದೆ ನೋಡ್ ಮತ್ತೆ ಹೇಳ್ತೀನಿ ನಾ ನೋಡ್ರಿ. ತಾದಾಗ ನಾ ಅವನಿಗೆ ಫುಲ್ ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಏನು ಅಪ್ರಿಷಿಯೇಟ್ ಮಾಡಲ್ಲ. ಅವ್ನ ಮನಸ್ಸೇ ಇಲ್ಲ ನನಗೆ ಕೆಲಸ ಮಾಡಕ್ ಕಳ್ಸೋದು. ಮಂದಿ ಎಷ್ಟಂತಾರ ಹೆಂಡತಿ ಕೆಲಸ ಮಾಡಂತ ಕೆಲಸ ಒಲ್ ಅಂತಾರ. ನಾ ಮಾಡ್ತೀನಿ ಅಂತೀನಿ, ಇವ ನನಗೆ ಬ್ಯಾಡ ಅಂತ ಹೋಗಂದಿ ಬ್ಯಾಡ ಅಂದಿ. ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ ಮಧ್ಯರಾತ್ರಿ ಸಂತೋಷ ಈ ಕಡೆ ಕನ್ನಡ ಹಾಡಗಳು ಸಂತೋಷ. ಏ ದನ ಮಧ್ಯರಾತ್ರಿ ಮಳೆ ನಿಂತಿದೆ ಒಂಟಿ ಹೆಣ್ಣು ಬರ್ತಿದೆ ಅಂತ. ಅದೇ ಬಸ್ ಡಿಪುದಾಗದ ಈಗ ನೀವೇನು ಡಿಜಿಟಲ್ ಬಸ್ಗಳು ನಡ್ಲಿಕ್ಕತ್ತಿಲ್ಲ. ಅದರ ಪರ್ಪಸ್ ಅದರ ಪಾರ್ಟ್ಸ್ಗಳು ಇರ್ತಾವ. ಸೊ ಅದಕ್ಕೆಲ್ಲ ಜಾಯಿಂಟ್ ಮಾಡಬೇಕು ಏನೇನೋ ಹೇಳ್ಯಾರ. ಬಟ್ ಅದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾರಂತ 10 days ಗುಡ್ಗಾಂವ್ದಾಗ. ನನಗೆ ಗುಡ್ಗಾಂವ್ದಾಗ ನಿಮ್ಮ ಅಪ್ಪನ ಜೊತೆ ಹೋಗೋದನ್ನ ಅದಕ್ಕೆ ಹೂ ಅಂದಿ ನೋಡಿ ಸಂತೋಷ. ಮತ್ತೆ ಇದಕ್ಕೆ ಹೂ ಅಂದಿ ನೋಡಿ. जॉइंट मतलब आपको बस बनवानी है. मतलब उसके पार्ट्स वगैरह है ना उनको जोड़ के देना है. मतलब उसमें भी बहुत झंझट है लेकिन ठीक है. वैसे मैं नहीं कर रही थी. जसली ने बोला दीदी कर ले करके तो फिर हाँ उसने मेरा ज़बरदस्ती फॉर्म भरा इसलिए मैंने तेरे को फ़ोटो मंगवाया. बाकी कॉल सेंटर में भी बोला लैंग्वेज पर्पस तो मैंने मना कर दिया. ಅದ್ರಾಗ ಭಾಳ झंझट ಇರ್ತದೆ ನನ್ನ ಪಪ್ಪ. ಹೌದು ಸಂತೋಷ ಹಾಂ ಭಾಳ झंझट ಇರ್ತದಲ್ಲ ಅದ್ರಾಗ. ಮತ್ತೆ ಇದ್ರ ಸೆಲೋ ಕೆಲಸ ಮಾಡಿದ್ರೆ ಇನ್ಸೆಂಟಿವ್ನು ಚಂದ ಅದ ಸಂತೋಷ. ಹಾಂ ಚಂದ ಅದಲ್ಲ. ಡಿಫೆಂಡರ್ ನಮಗೆ ಬೇಕಾಗಿಲ್ಲ. ಬಟ್ ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅಷ್ಟೇ ನಮ್ಗೆ ಖಾಯಿಸದ. ಏನೋ
ಏನೋ ಸಂತೋಷ फिर अंबानी का स्कूल है उसमें ಒಂದು ಒಳ್ಳೆ ಎಜುಕೇಶನ್ अंबानी के स्कूल में एडमिशन करवा देना ನಮ್ಮ ಚಿಕ್ಕು ಮಿಕ್ಕೊಂದು ಮಂತ್ಲಿ ಫೀಸ್ ಎಷ್ಟು ಹೋಗ್ತದೆ ನೋಡ್ರಿ ಅಟ್ ನನ್ನ ಸ್ಯಾಲ್ರಿ ಅದ ರೀ ಫ್ರೆಂಡ್ಸ್. ಯಪ್ಪೋ ಅಂದ್ರೆ ಪಪ್ಪಂದು ಸ್ಯಾಲ್ರಿ ಇದ್ದಾದ್ರೆ ಒಂದು ವಿಲಾಸ್ ಖರೀದಿ ಮಾಡ್ಕೊಮ್ಮೆ ಹಿಂಗಾಗ ಸ್ಯಾಲರಿ 15,000 ಅದ. अगले साल 16,000 स्टार्ट हो जाएगा फिर उसके अगले साल 17. ನಮ್ಮ ಕೆಲಸ ನೋಡ್ತಾರಂತವ್ರು ಫ್ರೆಶರ್ಗೆ ಇಷ್ಟೇ ಕೊಡ್ತಾರೆ, 15,000 ಕೊಡ್ತಾರೆ. ಹೌದಿಲ್ಲ ಸಂತೋಷ? ಇನ್ನು ಗುಣ 10,000 ಕೊಡ್ತಾರೆ. ಹೌದಿಲ್ಲ ಫ್ರೆಶರಿಗೆ? ಅಂದ್ರೆ ಭೀ ಅವ್ರು ನಂದು ಮುಂದೆ ನನ್ನ ಕೆಲಸ ನೋಡಿ, ನಂದು ಆ್ಯಕ್ಟಿವಿಟಿ ನೋಡಿ, ನನ್ನ ಬಿಹೇವಿಯರ್ ನೋಡಿ ಅದರ ನಿಂತು ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತಾರಂತಲ್ಲ. ಹೌದೇನು? ಹಾಂ ಹೇಳು. ಹ್ಞೂ ನನಗೆ ಗೊತ್ತಿಲ್ಲ ಸರ್ ಹೇಳತ್ತಿದ. ಬಟ್ ಅವರು ನನಗೆ ನೋಡಿ ಭಾಳ ಖುಷಿ ಅದಾರ ಎಲ್ಲರೂ. ಸೊ मैम अब कब से ज्वाइन करोगे अंदर? नांदा सर मैं 1 मंथ क्या 1 मंथ क्या हो, क्यों आपको पसंद नहीं आया क्या? नांदा मैं घर जा रही हूँ बेंगलुरु, फिर मैं वहाँ से आके कर्नाटक के हम लोग तो आके ज्वाइन करूँगी मैं. मैंने बोला ओके मैम मेरा कॉन्टैक्ट नंबर है, आप कॉल करना. मैंने बोला ओके सर. कैसा लगा मेरा ಮಾಯಾಪುರ ಫ್ರೆಂಡ್ಸ್ ಈಗ ಮಮ್ಮಿ ಸುಸ್ಲ ತಿಳ್ತಾಳೆ. ನನಗೇನೋ ಹೇಳಿದ ದಿಲ್ ಪೇ ಹೋಮ್ವರ್ಕ್ ಕಂಪ್ಲೀಟ್ ಮಾಡೋದು ಮಾಡ್ದಿ. ನೋ ಸಿಂಗಲ್ ಪೇಜ್ ನಮಗೂ ಫುಲ್ ಸಿಟ್ಟಿನಾಗ ನೀರು ತುಂಬಿಡ್ಲತ್ತಾನ. ಹೊಡೆದು ಬಿಡು ಫ್ರಿಜ್. ಜಗಳ ಆಗ್ಯದ ಅಣ್ಣ ತಮ್ಮಂದು. ನಮ್ಮ ಚಿಕ್ಕನು ನೋಡ್ರಿ ಈಗ ಹೋಮ್ವರ್ಕ್ ಮಾಡ್ಕೊಂಡು ಕೂತಾನೆ. ಈಗ ನಾ ಹೊಂಟಿನಿ ಸಾಕ್ಷಿ ಮನೆಗೆ. ಅವ್ರ ಮಮ್ಮಿ ಎಷ್ಟು ದಿನ ಐತೆ ನನಗೆ ಕರ್ಲಿದ್ದ ಊರಿನಿಂದ ಬಂದೆ. ಅವ್ರಿಗೆ ನಂಗೆ ಹೋಗೋದಾಗಲಾಗಿತ್ತು. ಅವ್ರಿಗೂ ಸೌತ್ ಇಂಡಿಯನ್ ಡಿಶ್ ಅಂದ್ರೆ ಭಾಳ ಇಷ್ಟ. ಮೊದಲು ಅವ್ರು ಅಲ್ಲೇ ಇದಿರತ್ತ. ಸೊ ಅಕ್ಕಿಗೆ ಏನು ಮಾಡೀನಿ ಅಂದ್ರೆ ಈಗ ಸುತ್ತಲ ಕಟ್ಕೊಂಡು ನೋಡ್ರಿ ಈಗ ಹೋಲತ್ತಿನ ಗರಂ ಮಾಡೀನಿ. ಹೆಂಗೆ ನೀರು ಇದು ಅಲ್ಲತ್ತದ ನೋಡ್ರಿ ಈಗ ಬಾಪದ ನಂಗೆ ಅಲ್ಲತ್ತದ. ಬರ್ರಿಗೆ ಹೋಗಮ್ಮ. ನಾ ಹೋಲತ್ತಿ ನೋಡಿ ಸಾಕ್ಷಿ ಮನೆಗೆ. ಅವ್ರಿಗೆ ಯಾವ ಚಿಂತೀನಿ ಒಟ್ಟು ತಿರ್ಗಾಡ್ಕೊತಿರು ಅಂತಾರೆ ಅವ್ರು. ನನಗೆ ಹಂಗಾರ ಪಪ್ಪ ಹಾರ ಸಂಭಾಳಿಸ್ಕೊತಾರೆ ಅವ್ರಿಬ್ಬರಿಗೆ. ಬರೀಗ ಸಾಕ್ಷಿ ಮನೆಗೆ ಹೋಗಮ್ಮ. ಸ್ಯಾಂಡಲ್ ಎಷ್ಟು ಹಾಲು ಕೊಡು ನಂದು ಹೋಲತ್ತೀನಿ. ಏನಿದೆ ಈಗ ನೋಡ್ರಿ ನಾ ಸಾಕ್ಷಿ ಮನೆಗೆ ಹೋಗ್ಬೇಕು. ಅಲ್ಲಿ ಫುಲ್ ಎಂಡಿಗೆ ಅದ ರೀಕಿನ ಮನೆ ರೀ. ಭಾಳ ದಿನ ಐತ್ರಿ ಅವ್ರ ದೊಡ್ಡಮ್ಮ ಅವ್ರ ಮಮ್ಮಿ ನನಗೆ ಕರೀಲಿತ್ತಿರು ಬಾ ನಮ್ಮ ಮನೆಗೆ ಅಂತ. ಹೋಗೋದೇ ಆಗಿದ್ದಿಲ್ಲ. ಇವತ್ತು ಹೋಲತ್ತೀನಿ ನೋಡ್ರಿ ನಾ ಅವ್ರ ಮನೆಗೆ. ಅವ್ರು ಸಣ್ಣವ್ರು ಇದ್ದಾಗಿಂದು ಬೆಂಗ್ಳೂರ್ದಾಗೆ ಇದ್ದೀರಂತ್ರಿ. ಅವ್ರ ಮದ್ವೆ ಟೈಮ್ನಾಗ ಅವ್ರಿಗೆ ಈಗ ಅವ್ರ ಪಪ್ಪ ಕರ್ಕೊಂಬಂದಾರಂತ. ಅವರು UP BR ಕಡಿದವ್ರು ಹರಾರಿ ಅವರು. ಅವ್ರಿಗೆ ನಾ ಅಂದ್ರೆ ಅವ್ರಿಗೆ ಭಾಳ ಇಷ್ಟ ಅಂತ ಬಾಬಾ ಅಂತ ನನಗೆ ಹೋಗೋದೇ ಆಗಲ್ಲ. ಈಗ ಹೋಲತ್ತೀನಿ ನೋಡ್ನ ಕಡಿ ಬಿಸಿಲಾಗ ಎಡ್ಡ ಅಲ್ಲತ್ತ ಟೈಮ್ ನೋಡ್ರಿ. ಸಾಕ್ಷಿ ರೋಬ್ಜ ತೊಗೊಂಡು ಬಂದ್ರ ಸಾಕ್ಷಿ ಮನೆಗೆ ಬಂದೀನಿ ನಾನೀಗ. ಇದು ಸಾಕ್ಷಿ ಮನೆ ಇದೆ ನೋಡ್ರಿ. ಚಂದ ಅದಲ್ರಿ. ಅವ್ರ ತಮ್ಮಂದ್ರು ಕುಂತಾರೆ. ಅವಕ್ಕೆ ಹೊಂಟಾಳ ಅವ್ರ ಮಮ್ಮಿನ ಹೊಂಟಾಳ. ಅವ್ರ ಮಮ್ಮಿ ಅದೆಲ್ಲ ತಾನೆ ನಿನಗೆ ಏನಿಲ್ಲ ನೀನು ಹೊಡಿತೀನಿ ನಮ್ಮ ಮನೆಗೆ ಬಂದಿಲ್ಲ ಅಂತೀಗ ಸೀನ. ನಾ ಸಾಕ್ಷಿ ಮನೆಗೆ ಬಂದೀನಿ ನೋಡ್ರಿ. ಅವ್ರ ಮಮ್ಮಿ ಅವರೆಲ್ಲ ಎಷ್ಟು ಪ್ರೀತಿ ನಿಂತೆಲ್ಲ ಊಟ ಹಾಕ್ಕೊಟ್ರ. ನಾವು ಅಲ್ಲ ಅಂದ್ರೂ ನೋಡ್ರಿ ಕೇಳಲಾಗ್ಯಾರ. ನಾವು ಅಲ್ಲ ನಾನು ಜಸ್ಟ್ ತಿಂದು ಬಂದೀನಿ. ಇವ್ರು ಸಾಕ್ಷಿ ಮಮ್ಮಿ, ಇವ್ರು ಸಾಕ್ಷಿ ದೊಡ್ಡಮ್ಮ ಹರ, ಈಕಿ ಸಾಕ್ಷಿ ಹಳ ನೋಡ್ರಿ ಫ್ರೆಂಡ್ಸ್. ಸ್ಯಾಲೆಡ್ ಎಲ್ಲ ಇಟ್ಟಾಳ, ದಾಲ್ ರೋಟಿ ಎಲ್ಲ ಇಟ್ಟಾಳ ನೋಡ್ರಿ. बहुत गंदा लग रहा है. ये थोड़ा ऐसे घी में लग रहा है, थोड़ा गोल में लग रहा है क्या? संतोष को साक्षी ने क्या मसाज किया था संतोष में. ऐसी सोई में 4 बजे सोई में 8 बजे तक. संतोष क्या बोल रहे हैं? तेरा लाइफ सही है, बेस्ट है तेरा लाइफ, ऐसा करके बोलता है मेरे को. ನಾನು ನೋಡ್ರಿ ಈಗ ಮನೆಗೆ ಬಂದ. ಚಿಕ್ಕಮ್ಮಿಗೆ ಇಬ್ಬರು ಟ್ಯೂಷನ್ಗೆ ಹೋದರು. ನಾನು ನೋಡ್ರಿ ಮನೆಯನ್ನು ತಿಪ್ಪಿ ಎಬ್ಬಸಿಟ್ಟಿದ್ರಿ. ಈಗ ಇಷ್ಟು ಫ್ರಿಜ್ ಸಾಫ್ ಮಾಡೀನಿ. ದೋಸ್ತರು ಹೊಂಟ್ರತ್ತ. ಮನೆ ಇಷ್ಟು ಕಸ ಗುಡ್ಸೀನಿ, ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡೀನಿ. ಈಗ ರಿಲ್ಯಾಕ್ಸ್ ಆಗಿ ಕುಂತೀನಿ ನೋಡ್ರಿ. ಅವ ಸ್ನಾನಕ್ಕೆ ಹೋಗೋಣ ಸಂತೋಷ. ಅವನ ಆಫೀಸ್ನಾಗ ಏನೋ ಪಾರ್ಟಿ ಅದಂತ ಏನೇನೋ ಅದಂತ ಹೇಳ್ಕೊತ ಕುಂತಾನ. ಎಲ್ಲಿ ಇವ್ರು ಸರ್ಗಳೆಲ್ಲ ಹೊಂಟಾರಂತ. ಸೊ ನಾನು ಸುಮ್ಮ ಗಪ್ಪ ಕುಂತೀನಿ ನೋಡ್ರಿ. ಮತ್ತು ಫಂಕ್ಷನಿಗೆ ನನಗೆ ಹೋಗೋದದ. ಏನು ಮಾಡಲಿ ಅನ್ನೋದೇ ನನಗೆ ಗೊತ್ತಾಗಲ್ಲಾಗ್ಯದ. ಸೊ ನಮ್ಮಿಬ್ಬರು ಸಾಬರು ಹೋಗಿ ಟ್ಯೂಷನಿಗೆ ಅಣ್ಣಾದ್ರು ಹೊಂಟ್ರದಕ್ಕೆ ಎಲ್ಲ ಬಡ ಮನೆಯೆಲ್ಲ ಸಾಫ್ ಮಾಡಿ ಸಂಜೆ ಕುಂತ್ಬಿಟ್ಟು ನೋಡಿ ಬರತ್ತಾನ. ರಿಲ್ಯಾಕ್ಸ್ ಆಗ್ಬೇಕತ್ರ ಟೊಂಕೊಂದು ಬ್ಯಾನಿ ಅಲ್ಲತ್ತಿತ್ತು. ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಚಿಕ್ಕಮ್ಮಿಗೂ ಬಂದ್ಬೇಕು. ನಾವು ಫಂಕ್ಷನ್ಗೆ ಹೋಗ್ತೀವಿ. ಇವನು ಹೊಂಟಾರ ನೋಡ್ರಿ. ಎಷ್ಟು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡು ಕುಂತೀನಿ. ಯಾರೇ ಬರ್ತಾರೆ ಮನೆಗೆ ಅಂದ್ರೆ ಹೆಂಗೆ ಓಡಾಡೋದೇ ಆತದ. ನಾರೇ ಎಲ್ಲ ಮಾಡ್ಕೊಂಡು ಕುಂತ್ಬಿಟ್ಟು ಈಗ ನಾ ಪಟ್ಟದ್ಗೆ ಸಿಂಡ್ರೆ ಫೋನ್ ಇಟ್ಟ ಸಾಕ್ಷಿ ಮನೇಲಿ ಬಂದಲ್ಲ. ಅವಾಗ ನೋಡ್ರಿ ನಾ ಥ್ರೆಡಿಂಗ್ ಮಾಡಿಸ್ಕೊಂಡೇನು ಹೆಂಗೆ ಅನ್ಸ್ಲತ್ತದ, ಚಂದ ಅನ್ಸ್ಲತ್ತದ. ಬಟ್ ನನ್ನ ಥ್ರೆಡಿಂಗ್ ಖರಾಬ್ ಆಗ್ಬಿಟ್ಟದ್ರಿ. ಇವ್ರು ಮಾಡಿಲ್ರಿ,
ಮೊದ್ಲಿನ ನಿಂತೆ ಖರಾಬ್ ಆಗ್ಬಿಟ್ಟದ. ನೋಡಂಬ್ರಿ ಏನಾಗ್ತದ. ಹೌದಿಲ್ಲ ನೋಡಿ ಫ್ರೆಂಡ್ಸ್, ಇವ್ರಿಬ್ರು ಬಂದಾರ. ಈಗ ಟ್ಯೂಷನ್ ನಿಂತ ಈಗ ಹುಷಾ ಫೋನ್ನಾಗ ಕಾರ್ಟೂನ್ ನೋಡ್ಕೊತ ಕುಂದಿ. ಫೋನ್ ಇದೆ ಸಾರಿ ಲ್ಯಾಪ್ಟಾಪ್ದಾಗ ಕಾರ್ಟೂನ್ ನೋಡ್ಕೊತ ಕುಂದಿರ್ತೀನಿ ಅಂದಾರ. ಈಗ ಅವ್ರಿಬ್ಬರಿಗೆ ನೋಡ್ರಿ ಈಗ ಸ್ನಾನನೂ ಮಾಡಿಸ್ಬೇಕು, ಫ್ರೆಶ್ ಅಪ್ ಮಾಡ್ಸ್ಬೇಕು, ರೆಡಿ ಆಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು. ಬಟ್ ನಾನು ಹೊಂಟದ ನಿದ್ದಿ ಜಗ್ಗಿ. ಬರ್ರಿ ಬಡ ಬಡಗೆ ರೆಡಿ ಆಗೋ. ನಮಗೆಲ್ಲಿ ಬಾಣಿ ತಿಕ್ಕಲ್ತಾಳ. ಹಾಂಡ್ಯ ಅಲ್ಲ ಹಾಂಡ್ಯಾಗಳ ನೋಡಿ ಇವಿಸವ ನೋಡ. ಓಕೆ, ಇಷ್ಟು ಸರ ಈಗ ಭಾಂಡೆ ತೊಳ್ಕೆಸಂದ್ರೆ ಫ್ರೆಶ್ ಅಪ್ ಆತಿ ನೋಡ್ರಿ ಫ್ರೆಂಡ್ಸ್. ಅಲ್ಲಸ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಇತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡತ್ತೀನಿ. ಸೊ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅನ್ಕೊಂಡು ಬದಕ್ ಬೇಡ. 4 ದಿನ ಜಿನೋ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವ್ರು ಅನ್ಕೋತ ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ಶುಭರಾತ್ರಿ.